2020 ಆರಂಭದಿಂದ ಇಡೀ ವಿಶ್ವ ಕೊರೋನಾ ಜೊತೆ ಬದುಕ್ತಾ ಇದೆ. ಈ ಕ್ಷಣಕ್ಕೂ ಕೂಡ ಕೊರೋನಾ ಮಧ್ಯೆಯೇ ಜೀವನ ಸಾಗ್ತಾ ಇದೆ. ಈ ಮಧ್ಯೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಕೊರೋನಾ ಹೊಸ ರೂಪ. ಬೆಂಗಳೂರಿಗೆ ಬಿಗ್ ಶಾಕ್ ನೀಡಿದೆ ಬ್ರಿಟನ್ ಪ್ರಯಾಣ. ಕೊರೋನಾ ಕಡಿಮೆ ಆಗ್ತಾ ಇದೆ ಅನ್ನೋ ಹೊತ್ತಲ್ಲೇ ಹೊಸ ರೂಪ ಪಡೆದಿರೋ ಕೊರೋನಾ ಮತ್ತೆ ರಣಕೇಕೆ ಹಾಕಲಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ಒಂಬತ್ತು ತಿಂಗಳಿನಿಂದ ಇಡೀ ಜಗತ್ತನ್ನೇ ನಡುಗಿಸಿದ್ದ ಕೊರೋನಾ ಹೊಸ ರೂಪ ತಾಳಿದೆ. ಕೊರೋನಾ ಲಸಿಕೆ ಬರ್ತಿದೆ ಅನ್ನೋವಾಗಲೇ ಕೊರೋನಾ ಹೊಸ ರೂಪ ಪಡೆದಿರೋ ವೈರಸ್ ಮತ್ತೆ ವಿಶ್ವದ ನಿದ್ದೆಗೆಡಿಸಿದೆ. ಬ್ರಿಟನ್ ದೇಶದಲ್ಲಿ ಕೊರೋನಾ ಹೊಸ ರೂಪದ ಅಲೆ ಶುರುವಾಗಿದ್ದು ಕೈಮೀರಿ ಹೋಗ್ತಿದೆ ಅಂತ ಬ್ರಿಟನ್ ಸರ್ಕಾರವೇ ಆತಂಕ ಹೊರಹಾಕಿದೆ. ಲಂಡನ್ ನಗರವನ್ನು ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಇಂಗ್ಲೆಂಡ್ನಿಂದ ಬರೋ ಎಲ್ಲಾ ವಿಮಾನಗಳಿಗೂ ಭಾರತ ಸೇರಿ ಹಲವು ರಾಷ್ಟ್ರಗಳು ನಿಷೇಧ ಹೇರಿವೆ. ಬ್ರಿಟನ್ನಿಂದ ಬೆಂಗಳೂರಿಗೆ 537 ಜನ ಎಂಟ್ರಿ. ಕೊರೋನಾ ಹೊಸ ರೂಪ ರಾಜ್ಯಕ್ಕೆ ಕಾಲಿಟ್ಟಿದ್ಯಾ? ಹೌದು. ಕೊರೋನಾ ಹೊಸ ರೂಪ ಸೃಷ್ಟಿಯಾಗಿರುವ ಬ್ರಿಟನ್ನಿಂದ ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ 537 ಜನ ಎಂಟ್ರಿ ಕೊಟ್ಟಿದ್ದಾರೆ. ಇದರಲ್ಲಿ 138 ಜನ ಕೊರೋನಾ ಟೆಸ್ಟ್ ಮಾಡಿಸದೇ ಬಂದಿದ್ದಾರೆ. ಈಗ ಅವರನ್ನೆಲ್ಲ ಹುಡುಕಾಡ್ತಿದೆ ರಾಜ್ಯ ಸರ್ಕಾರ. 2 ದಿನಗಳಿಂದ ಬಂದಿರತಕ್ಕಂತ 246 ಜನ ನಿನ್ನೆ ಬಂದಿದ್ರು. ಬ್ರಿಟಿಷ್ ಏರ್ವೇಸ್ ನಲ್ಲಿ 291. ಇದರಲ್ಲಿ ಒಟ್ಟಾರೆಯಾಗಿ 89 ಜನರು ಟೆಸ್ಟ್ ಅನ್ನ ಮಾಡಿಸ್ಕೊಳ್ದಿರ ಬಂದಿದ್ದಾರೆ. ಅದೇ ರೀತಿ ಬ್ರಿಟಿಷ್ ಏರ್ವೇಸ್ ನಲ್ಲಿ 49 ಜನರು ಇರಲಿಲ್ಲ. ಒಟ್ಟಾರೆಯಾಗಿ 138 ಜನರು ಬೆಂಗಳೂರಿನಲ್ಲಿ ಬಂದಿದ್ದಾರೆ. ಅವರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇಲ್ದಿರ ಇದ್ದಾರೆ. ಸೊ ಆಲ್ ದೀಸ್ ಪೀಪಲ್ ವಿ ಹ್ಯಾವ್ ಬೀನ್ ಟ್ರೇಸಿಂಗ್ ದಮ್. ಕೇಳಿದ್ರಲ್ಲ, ಸಚಿವರು ಹೇಳಿದ್ದನ್ನ. ಕೊರೋನಾ ಟೆಸ್ಟ್ ಮಾಡಿಸದೆ ಬಂದ 138 ಜನರಿಗಾಗಿ ಸರ್ಕಾರ ತಲಾಶ್ ಮಾಡ್ತಿದೆ. ಅಷ್ಟೇ ಅಲ್ಲ, ಇನ್ಮೇಲೆ ಹೊರ ರಾಜ್ಯದಿಂದ ಬಂದರೂ ಕೊರೋನಾ ಟೆಸ್ಟ್, ಹೋಮ್ ಐಸೋಲೇಷನ್ ಕಡ್ಡಾಯ ಅಂತಿದ್ದಾರೆ ಸಚಿವರು. ರೂಪಾಂತರಗೊಂಡಿರ್ತಕ್ಕಂತಹ ಕೊರೋನಾ ವೈರಸ್ ಏನ್ ನಾವು ನೋಡ್ತಾ ಇದ್ದೀವಿ, ಇವತ್ತು ಅಲ್ಲಿ ಕಾಣಿಸ್ಕೊಂಡಿದೆ. ನಾಳೆಯಿಂದ ವಿಮಾನ ನಿಲ್ದಾಣಗಳಲ್ಲಿ ವಿ ವಿಲ್ ಡೂ RT-PCR ಟೆಸ್ಟ್ ಫಾರ್ ದಮ್. ಎಲ್ಲಿಂದ ಆದ್ರೂ ಬರಲಿ, ಬಂದಂತವರು 7 ದಿನಗಳ ಕಾಲ ಸಾಂಸ್ಥಿಕವಾದಂತಹ ಕ್ವಾರಂಟೈನ್ಗೆ ಒಳಪಡಿಸಬೇಕು. ಈ 2 ದೇಶಗಳಿಂದ ಬರುವಂತ ಪ್ಯಾಸೆಂಜರ್ಸ್ ಅಥವಾ ವಿಮಾನಗಳು ಹಾರಾಟ ಮಾಡುವಾಗೆ ನಿಷೇಧನ ಕೂಡ ಭಾರತ ಸರ್ಕಾರನೇ ಮಾಡಿದೆ. ಕೊರೋನಾ ಹೊಸ ಅಲೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ಯಾ ಇಲ್ವಾ ಅನ್ನೋದು ಈಗ ಕಾಡ್ತಿರೋ ಯಕ್ಷ ಪ್ರಶ್ನೆ. ಆದ್ರೂ ಆರೋಗ್ಯ ಸಚಿವರು ಮಾತ್ರ ಯಾರು ಭಯ ಬೀಳಬೇಡಿ, ಕ್ರಿಸ್ಮಸ್ ಹೊಸ ವರ್ಷಾಚರಣೆ ಬಗ್ಗೆ ಎಚ್ಚರ ವಹಿಸಿ ಅಂದ್ರು. ಹಾಗಾಗಿ ಯಾರು ಕೂಡ ಬಹಳ ಆತಂಕಗೊಳ್ಬೇಕಾಗಿಲ್ಲ, ಬಹಳ ಭಯಭೀತರಾಗಬೇಕಾಗಿಲ್ಲ. ಆದ್ರೆ ಮುಂಜಾಗ್ರತೆಯನ್ನ ಖಂಡಿತವಾಗಿಯೂ ಕೂಡ ಮಾಡಿ. ಈ ಕ್ರಿಸ್ಮಸ್ ಇರ್ಬೋದು, ಇವತ್ತು ಹೊಸ ವರ್ಷದ ಸಮಾರಂಭಗಳು, ಆಚರಣೆಗಳು ಖಂಡಿತವಾಗಿಯೂ ಕೂಡ ಕೈ ಬಿಡಿ. ನಮ್ಮಲ್ಲಿ ಇನ್ನೂ ಕೂಡ ಒಂದು ಕೂಡ ನಾವು ಅಂತದ್ದು ಗುರುತಿಸಿಲ್ಲ. ಅದಕ್ಕೇನೆ ಅಲ್ಲೇನಾದ್ರೂ ಮೊದಲನೇದು ಬಂದಾಗ ಅಲ್ಲಿಂದ ನಮ್ಮ ನಿಮ್ಯಾನ್ಸ್ ನಲ್ಲಿ ಸ್ಟಡಿಯನ್ನ ಮಾಡ್ತಾರೆ. ಸಚಿವರೇನು ಎಚ್ಚರ ವಹಿಸಿ ಅಂತಿದ್ದಾರೆ, ಬ್ರಿಟನ್ನಿಂದ ಬಂದವರನ್ನ ಪತ್ತೆ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಜನರ ಪರವಾಗಿ ಸರ್ಕಾರಕ್ಕೆ, ಸಚಿವರಿಗೆ ಕೆಲವು ಪ್ರಶ್ನೆಗಳಿವೆ. ಆತಂಕ ನಂಬರ್ 1, ಕೊರೋನಾಗಿಂತಲೂ 70% ವೇಗದಲ್ಲಿ ಹೊಸ ರೂಪ ಹಬ್ಬುತ್ತೆ ಅಲ್ವಾ? ಆತಂಕ 2, ಹಾಗಿದ್ರೆ ಬ್ರಿಟನ್ನಿಂದ ಬಂದ 138 ಪ್ರಯಾಣಿಕರು ಎಲ್ಲಿದ್ದಾರೆ? ಆತಂಕ 3, 138 ಜನರಲ್ಲಿ ಯಾರಿಗಾದ್ರೂ ಹೊಸ ರೂಪ ಪತ್ತೆಯಾದ್ರೆ ಏನ್ ಗತಿ? ಆತಂಕ 4, ಪ್ರಥಮ ದ್ವಿತೀಯ ಸಂಪರ್ಕಿತರನ್ನು ಕ್ವಾರಂಟೈನ್ ಮಾಡ್ತೀರಾ? ಆತಂಕ 5, ಕಚೇರಿ ಮಾರ್ಕೆಟ್ ಎಲ್ಲಾ ಕಡೆ ಸುತ್ತಾಡಿದ್ರೆ ಏನ್ ಮಾಡೋದು? ಇಷ್ಟಾದ್ರೂ ನೈಟ್ ಕರ್ಫ್ಯೂ, ಲಾಕ್ಡೌನ್ ಬಗ್ಗೆ ಯಾವುದೇ ನಿರ್ಧಾರ ಆಗಿಲ್ಲ ಅಂತಾರೆ ಮಿನಿಸ್ಟರ್. ಹಾಗಾಗಿ ನಾಳೆ ಸಭೆ ಕರೆದಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ನೋಡಿಕೊಂಡು ಕ್ರಮ ಕೈಗೊಳ್ಳಲಾಗುವುದು. ಹೀಗಾಗಿ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ಗೂ ರೂಲ್ಸ್ಗಳು ಇನ್ನಷ್ಟು ಟಫ್ ಆಗಲಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅವನು ಅದೆಷ್ಟೋ ಅಮಾಯಕರಿಗೆ ವಂಚಿಸಿ ಯಾರಿಗೂ ಸಿಗದೆ ಓಡಾಡ್ತಾ ಇದ್ದ ಚಾಲಕಿ. ವಂಚನೆಯಷ್ಟೇ ಅಲ್ಲದೆ ಆ ಆಸಾಮಿ ತನ್ನ ಕ್ರೂರ ಬುದ್ಧಿಯನ್ನ ತನ್ನ ಸ್ನೇಹಿತನ ಮೇಲೆಯೇ ತೋರಿಸ್ತಾನೆ. ಆ ಬಳಿಕ ಎಸ್ಕೇಪ್ ಆಗ್ತಾನೆ. ಆ ನರರಾಕ್ಷಸನ ರೂಪ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಅವರ ಹಿಂಸೆ ಅಯ್ಯಯ್ಯೋ ಅನ್ನಿಸ್ಬಿಡತ್ತೆ. ತಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿ ಪೋಸ್ ಕೊಡ್ತಿರೋ ಈತನ ಕೆಲಸ ನೋಡಿದ್ರೆ ನೀವು ಕ್ಯಾಕರಿಸಿ ಮುಖಕ್ಕೆ ತುಪುಕ್ಕಂತ ಮುಗಿತೀರಾ. ತಮ್ಮೆಳಿತ ಹೊಗೆ ಬಿಡ್ತಿರೋ ಇವನೊಬ್ಬ ಕಿರಾತಕ, ನಗರದಲ್ಲಿರೋ ನರರಾಕ್ಷಸನಿವನು.
ಇದು ಯಾವುದೋ ಆಕ್ಷನ್ ಚಿತ್ರದ ರಿಹರ್ಸಲ್ ಆಗಲಿ ಸಿನಿಮಾ ಶೂಟಿಂಗ್ ಅಲ್ಲ, ಮನುಷ್ಯತ್ವವೇ ಇಲ್ಲದ ಕ್ರೂರಿಯ ಅಸಲಿ ಮುಖ. ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ವಂಚಕನೊಬ್ಬ ತನ್ನ ಸ್ನೇಹಿತನಿಗೆ ಕೊಟ್ಟಿದ್ದು ಮೂಳೆ ಮುರಿಯುವಂತಹ ಹೊಡೆತ, ಅಯ್ಯಯ್ಯೋ ಎನ್ನುವಂತಹ ಪಂಚ್. ನೋಡಿ, ಈ ಕಿರಾತಕನ ಅಟ್ಟಹಾಸ. ದಮ್ಮಯ್ಯ ಅಯ್ಯಯ್ಯೋ ಅಂದ್ರೂ ಬಿಡ್ತಿಲ್ಲ, ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರು ಸುಮ್ಮನಿರ್ತಿರ್ಲಿಲ್ಲ. ದುರ್ಬಲನಿಗೆ ಹೊಡೆಯೋದೇ ತನ್ನ ಪೌರುಷ ಅಂತ ಪೋಸ್ ಕೊಟ್ಟಿರೋ ಇವನ ನಾಮಧೇಯ ಸ್ವರೂಪ್ ಶೆಟ್ಟಿ. ನೋಡೋಕೇನೋ ಚಲುವನ ಪೋಸು, ಆದ್ರೆ ಇವನ ಬುದ್ಧಿ ವರ್ತನೆ ಮಾತ್ರ ಕ್ರೂರಿಗಿಂತ ಕಡೆ. ಮಂಗಳೂರು ಮೂಲದ ಸ್ವರೂಪ್ ಶೆಟ್ಟಿ ತನ್ನ ಸ್ನೇಹಿತ ಹರ್ಷದ್ ಎಂಬಾತನಿಂದ 5 ಲಕ್ಷದಷ್ಟು ಹಣ ಪಡೆದಿದ್ದ. ಅದನ್ನ ವಾಪಸ್ ಕೇಳಿದ್ದಕ್ಕೆ ಕೊಟ್ಟಿದ್ದು ಈ ರೀತಿಯ ಚಿತ್ರಹಿಂಸೆ. ಸುಂದರಾಂಗ ಸ್ವರೂಪ್ ಶೆಟ್ಟಿ ಸಾಮಾನ್ಯದವನಲ್ಲ. ಈ ಕಿರಾತಕನ ಹಿಸ್ಟ್ರಿ ಬೆಚ್ಚಿ ಬೀಳಿಸುತ್ತೆ. ಈತನ ವಿರುದ್ಧ ಮಂಗಳೂರಿನಲ್ಲಿ 7 ಕೇಸ್ಗಳಿವೆ. ಪುಣೆಯಲ್ಲೂ ಈತನ ವಿರುದ್ಧ ವಂಚನೆ ಕೇಸಿದೆ. ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ. ಈಗ ಖತರ್ನಾಕ್ ಈ ರೀತಿ ಪೋಸ್ ಕೊಡ್ತಿದ್ದಾನೆ ನೋಡಿ. ಸಂದೀಪ್ ರಾಯ್ ಆವಾಜ್ ಹಾಕ್ತಿದ್ದವನು ಸ್ಲೇಟ್ ಹಿಡಿದುಕೊಳ್ಳುವಂತಾಗಿದ್ದು ಹೇಗೆ ಅನ್ನೋದನ್ನ ಕೇಳಿ. ಸ್ವರೂಪ್ ಶೆಟ್ಟಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಹರ್ಷದ್ ಎಂಬಾತನ ಪರಿಚಯವಾಗುತ್ತೆ. ಹರ್ಷದ್ಗೆ ಒಮ್ಮೆ ಈತನ ಬಳಿ ಸ್ವಲ್ಪ ಕಷ್ಟ ಇದೆ, ದುಡ್ಡು ಬೇಕಾಗಿದೆ ಅಂತ ಕೇಳಿದ್ದಾನೆ. ಸರಿ ಸಹಾಯ ಮಾಡ್ತೀನಿ ಅಂತ ಈ ಪಾಪಿ ಹರ್ಷದ್ ಬಳಿಯೇ 5 ಲಕ್ಷ ಪೀಕಿದ್ದ. ನನಗೆ ಕೇರಳದ ಸ್ವಾಮೀಜಿಯಿಂದ 24 ಲಕ್ಷ ಬರೋದಿದೆ, ಅದನ್ನ ಪಡ್ಕೊಳ್ಳೋಕೆ ನೀನು ನನಗೆ 5 ಲಕ್ಷ ಕೊಡಬೇಕು ಅಂತ ಕಾಸು ಕಿತ್ತಿದ್ದಾನೆ. ಆದ್ರೆ ಎಷ್ಟೇ ದಿನಕ್ಕಾದ್ರೂ ಕೊಟ್ಟ ದುಡ್ಡು ಕೈಗೆ ಸಿಗದಿದ್ದಾಗ ಹರ್ಷದ್ ವಾಪಸ್ ಹಣ ಕೊಡುವಂತೆ ಕೇಳಿದ್ದಾನೆ. ಇದಕ್ಕೆ ಸ್ವರೂಪ್ ಶೆಟ್ಟಿ ಹರ್ಷದ್ನನ್ನ ಗೃಹ ಬಂಧನದಲ್ಲಿಟ್ಟು ಕೊಡಬಾರದ ಹಿಂಸೆ ಕೊಟ್ಟಿದ್ದಾನೆ. ಹರ್ಷದ್ ನನಗೆ ಹಣ ಕೊಡಬೇಕು ಅಂತ ಆತನ ಸಂಬಂಧಿ ಬಳಿಯೂ ದುಡ್ಡು ಕಿತ್ತಿದ್ದಾನೆ. ಈತನ ಹಿಂಸೆಯಿಂದ ತಪ್ಪಿಸಿಕೊಂಡು ಬಂದ ಹರ್ಷದ್ ತನ್ನ ಮಾವನ ಮೂಲಕ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. 48 lakhs rupees ಅವನು ತೊಗೊಂಡಿದ್ದಾನೆ. ಅವನ ಹುಡುಗನೇ ಹರ್ಷದನ್ನೇ ಕರ್ಕೊಂಡು ಹೋಗ್ಬಿಟ್ಟು ಫ್ಲ್ಯಾಟಲ್ಲಿ ತುಂಬ ಹೊಡೆಯೋದು, ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಇದಲ್ಲದೆ ಇವನು ತುಂಬ ದಿವಸದಿಂದ ಇದೇ ರೀತಿ ತುಂಬ ಅಮಾಯಕರಿಗೆ ಮೋಸ ಮಾಡಿದ್ದಾನೆ. ಇವನ ಮೇಲೆ ತುಂಬಾ ಕೇಸ್ ಇದೆ. ಇದ್ರ ಬಗ್ಗೆ ನಾನು ತುಂಬ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಇದನ್ನು ನಾನು ಪೊಲೀಸರಿಗೂ ಸಹಿತ ಕೊಟ್ಟಿದ್ದೀನಿ. ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಕಿರಾತಕನ ಕ್ರೂರತನಕ್ಕೆ ಒಂದಲ್ಲ ಒಂದು ದಿನ ಬ್ರೇಕ್ ಬೀಳಲೇಬೇಕಾಯಿತು. ಕಾಡುಗೋಡಿ ಪೊಲೀಸರು ಆರೋಪಿ ಸ್ವರೂಪ್ ಶೆಟ್ಟಿಯನ್ನ ಬಂಧಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಕ್ರೂರತನವನ್ನೇ ಮೈಗೂಡಿಸಿಕೊಂಡಿದ್ದವನ್ನ ಸ್ಥಿತಿ ಈಗ ಮಾಡಿದ್ದುಣ್ಣೋ ಮಹಾರಾಯ ಎಂಬಂತಾಗಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ನ ಡ್ರಗ್ಸ್ ದಂಧೆ ಕೇಸ್ನಲ್ಲಿ ಮತ್ತೊಂದು ಮಿಖಾ ಬಲೆಗೆ ಬಿದ್ದಿದೆ. 100 ದಿನಕ್ಕೂ ಹೆಚ್ಚು ಕಾಲ ಖಾಕಿ ಕಣ್ಣಿಂದ ತಪ್ಪಿಸಿಕೊಂಡಿದ್ದವನು ಕೊನೆಗೂ ಅಂಧರಾಗಿದ್ದಾನೆ. ಬಲೆಗೆ ಬಿದ್ದ ನಶೆ ದಂಧೆಯ ರೂವಾರಿಯನ್ನ ಸಿಸಿಬಿ ಡ್ರಿಲ್ ಮಾಡ್ತಾ ಇದೆ. ಕಳೆದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿ ಸ್ಯಾಂಡಲ್ವುಡ್ಗೆ ಶಾಕ್ ಕೊಟ್ಟಿದ್ದು ಡ್ರಗ್ ಕೇಸ್. ನಟಿ ಸಂಜನಾ, ರಾಗಿಣಿ ಸೇರಿದಂತೆ ಹಲವರು ಕಂಬಿ ಹಿಂದೆ ಸೇರಿದ್ದಾರೆ. ನಶೆಯಲ್ಲಿ ತೇಲಾಡಿದ್ದ ಆಸಾಮಿಗಳೆಲ್ಲ ಅಂಧರಾಗಿದ್ದಾರೆ. ಸದ್ಯ ಸಂಜನಾ ಹೊರಬಂದಿದ್ದು, ರಾಗಿಣಿ ಸೇರಿದಂತೆ ಪೆಡ್ಲರ್ಸ್, ಡ್ರಗ್ ಪಾರ್ಟಿ ಆಯೋಜಕರು ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಸಿಸಿಬಿಗೆ ಮತ್ತೊಂದು ಮಿಕಾ ಸಿಕ್ಕಿಬಿದ್ದಿದೆ. ಡ್ರಗ್ ಡೀಲ್ ಕೇಸ್ನಲ್ಲಿ ಮತ್ತೋರ್ವ ಆರೋಪಿ ಅರೆಸ್ಟ್. 100 ದಿನದ ಬಳಿಕ ಸಿಸಿಬಿ ಬಲೆಗೆ ಬಿದ್ದ ವಿನಯ್. ಇಬ್ಬರು ನಟಿಯರು, ಖ್ಯಾತ ಪೇಜ್ 3 ಪಾರ್ಟಿಗಳ ಆಯೋಜಕರು, ವಿದೇಶಿ ಡ್ರಗ್ ಪೆಡ್ಲರ್ಸ್. ರಾಜ್ಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದ್ದ ಸ್ಯಾಂಡಲ್ವುಡ್ ಡ್ರಗ್ ಡೀಲ್ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಸಂಬಂಧ 100 ದಿನದ ಬಳಿಕ ಆರೋಪಿ ವಿನಯ್ ಕುಮಾರ್ ಅಂಧರಾಗಿದ್ದಾನೆ. ಡ್ರಗ್ ಕೇಸ್ನಲ್ಲಿ ವಿನಯ್ 12ನೇ ಆರೋಪಿ. ಕೇಸ್ ದಾಖಲಾಗ್ತಿದ್ದಂತೆ ಎಸ್ಕೇಪ್ ಆಗಿದ್ದ ಇವನಿಗಾಗಿ ಪೊಲೀಸರು 3 ತಿಂಗಳ ಕಾಲ ನಿರಂತರ ಶೋಧ ನಡೆಸಿದರು. ಆದರೆ ಎಲ್ಲೂ ಸಹ ಇವನ ಸುಳಿವು ಸಿಕ್ಕಿರಲಿಲ್ಲ. ಇಂದು ಆರೋಪಿ ವಿನಯ್ ಗೊರಗುಂಟೆ ಪಾಳ್ಯ ಬಳಿ ಇರುವ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿತು. ಸಿಸಿಬಿ ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದ ತಂಡ ಆರೋಪಿಯನ್ನ ಬಂಧಿಸಿದೆ. ಡ್ರಗ್ ಡೀಲ್ ಪ್ರಕರಣದಲ್ಲಿ ವಿನಯ್ ಪ್ರಮುಖ ಪಾತ್ರ ವಹಿಸಿದ್ದು, ಈತ ಸಹ ಹಲವು ಪಾರ್ಟಿಗಳನ್ನು ಆಯೋಜನೆ ಮಾಡಿದಂತೆ. ಈತ ಎಸ್ಕೇಪ್ ಆಗಲು ನೆರವು ನೀಡಿದವರ್ಯಾರು, ಎಷ್ಟು ದಿನ ಎಲ್ಲಿ ಉಳ್ಕೊಂಡಿದ್ದ ಎಂಬ ಬಗ್ಗೆ ಸಿಸಿಬಿ ತನಿಖೆಗಿಳಿದಿದೆ.
ಸುಮಾರು 16ಕ್ಕಿಂತ ಜಾಸ್ತಿ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಅವರೆಲ್ಲರೂ ಕೂಡ ಈವರೆಗೆ ನ್ಯಾಯಾಲಯದ ಬಂಧನದಲ್ಲಿದ್ದಾರೆ. ವಿನಯ್ ಕುಮಾರ್ ಅಂತ ಒಬ್ಬ ಆರೋಪಿ ಏನು 3 ತಿಂಗಳಿಂದ ನಾಪತ್ತೆ ಆಗಿದ್ದ, ಗುರುಗಂಟೆಪಾಳ್ಯ ಹತ್ರ ಪತ್ತೆ ಮಾಡಿ ದಸ್ತಗಿರಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಇದ್ದಾನೆ. ಮತ್ತೆ ಅನೇಕ ಕಡೆ ಪಾರ್ಟಿಗಳನ್ನು ಆಯೋಜನೆ ಮಾಡಿ ಈ ಡ್ರಗ್ ಸರಬರಾಜು ಮತ್ತೆ ಡ್ರಗ್ ಟ್ರಾಫಿಕಿಂಗ್ ಕೂಡ ಮಾಡ್ತಾ ಇದ್ದ. ಈಗ ತಾನೇ ಅವನು ಅರೆಸ್ಟ್ ಆಗಿದ್ದಾನೆ. ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆ ಮಾಡ್ತೀವಿ. ಮತ್ತೆ ಕಳೆದ 3 ತಿಂಗಳಲ್ಲಿ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರು ಇವನಿಗೆ ಶೆಲ್ಟರ್ ಕೊಟ್ಟಿದ್ರು ಅದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆನ ಮಾಡ್ತೀವಿ. ಆರೋಪಿನ ಕೋರ್ಟ್ಗೆ ಹಾಜರುಪಡಿಸಿದ ಸಿಸಿಬಿ ಇದೇ ತಿಂಗಳ 28ರವರೆಗೆ ಕಸ್ಟಡಿಗೆ ಪಡೆದಿದೆ. ಸದ್ಯ ಸಿಸಿಬಿ ಕಸ್ಟಡಿಯಲ್ಲಿರೋ ವಿನಯ್ ಅದ್ಯಾವ ಸತ್ಯ ಹೊರಹಾಕ್ತಾನೋ, ಮತ್ಯಾರ ಹೆಸರು ಹೊರಗೆ ಬರುತ್ತೋ ನೋಡಬೇಕು. ಗಂಗಾಧರ್ ಜೊತೆ ಮುನ್ರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸರ್ಕಾರಕ್ಕೆ ಸೆಡ್ ಹೊಡೆದಿರೋ ರೂಪ್ಸಾ ಆನ್ಲೈನ್ ಕ್ಲಾಸ್ ಬಂದ್ ಮಾಡಿದೆ. ಇಷ್ಟ ದಿನ ಪಾಠಕ್ಕೆ ಕೋರ್ತಾ ಇದ್ದ ಖಾಸಗಿ ಶಾಲೆ ಮಕ್ಕಳು ಸುಮ್ಮನೆ ಕೂರುವಂತಾಗಿದೆ. ಶಾಲೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕ ಹೊತ್ತಲ್ಲೇ ಖಾಸಗಿ ಶಾಲೆಗಳ ಸಮರ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ತಂದಿಟ್ಟಿದೆ. ಪೋಷಕರು ರೊಚ್ಚಿಗೇಳುವಂತೆ ಮಾಡಿದ್ದು ಮಕ್ಕಳು ಕೂಡ ಕಂಗಾಲಾಗಿದ್ದಾರೆ. ನಾವು ಆನ್ಲೈನ್ ಮತ್ತು ಆಫ್ಲೈನ್ ಶೈಕ್ಷಣಿಕ ಚಟುವಟಿಕೆಗಳನ್ನು ನಿಲ್ಲಿಸ್ತೀವಿ. ಅದಕ್ಕೆ ಅವ್ರು ಯಾವುದೇ ಸ್ಪಂದನೆಯನ್ನು ಕೊಡದೇ ಇದ್ದರೆ ಜನವರಿ 6ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಸತ್ಯಾಗ್ರಹ ಕೂತ್ಕೊಳ್ತೀವಿ. ನಮ್ಮ ಸಮಸ್ಯೆಗಳು ಈಡೇರೋವರೆಗೂ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಕೂತ್ಕೊಳ್ತೀವಿ. ಅಂತೂ ಇಂತೂ ಶಾಲೆಗಳು ಆರಂಭವಾಯಿತು ಅನ್ನುವಷ್ಟರಲ್ಲೇ ಆನ್ಲೈನ್ ಕ್ಲಾಸ್ ಬಂದ್. ಖಾಸಗಿ ಶಾಲೆಗಳ ರೂಪ್ಸಾ ಒಕ್ಕೂಟ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಸಮರ ಸಾರಿದೆ. ತಮ್ಮ ಬೇಡಿಕೆ ಈಡೇರಿಸುವವರೆಗೂ ಆನ್ಲೈನ್ ಕ್ಲಾಸ್ ಆರಂಭಿಸಲ್ಲ. ಡಿಸೆಂಬರ್ 30 ಡೆಡ್ಲೈನ್. ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರದಿದ್ರೆ ಜನವರಿ 6ರಿಂದ ಸತ್ಯಾಗ್ರಹ ನಡೆಸೋದಾಗಿ ಖಡಕ್ ಎಚ್ಚರಿಕೆ ಕೊಟ್ಟಿವೆ. ಇದರಿಂದ ಮಕ್ಕಳ ಭವಿಷ್ಯ ಮತ್ತೆ ಮಂಕಾಗಿದ್ದು ಪೋಷಕರು ಕೆಂಡ ಕಾಡ್ತಿದ್ದಾರೆ. ಸರ್ಕಾರ ವರ್ಸಸ್ ರೂಪ್ಸಾ ನಡುವೆ ಮಕ್ಕಳ ಭವಿಷ್ಯ ಅತಂತ್ರ. ಸರ್ಕಾರದ ಜೊತೆ ಮಾತುಕತೆಗೆ ಬನ್ನಿ ಅಂದ ಸಚಿವರು. ಹೊಸ ವರ್ಷದಿಂದ ಶಾಲೆಗಳು ಆರಂಭವಾಗ್ತಿವೆ. ಇಷ್ಟು ದಿನ ಮನೆಯಲ್ಲೇ ಉಳಿದಿದ್ದ ಎಸ್ಎಸ್ಎಲ್ಸಿ ಮಕ್ಕಳು ಶಾಲೆ ಅಂಗಳ ಪ್ರವೇಶಿಸಲು ರೆಡಿಯಾಗಿದ್ದಾರೆ. ಆದರೆ ಪರವಾನಗಿ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ರೂಪ್ಸಾ ಒಕ್ಕೂಟ ಇಂದಿನಿಂದ ಶೈಕ್ಷಣಿಕ ಚಟುವಟಿಕೆ ಬಂದ್ ಮಾಡಿದೆ. ರಾಜ್ಯದಾದ್ಯಂತ ರೂಪ್ಸಾ ಅಡಿ ಇರುವ 12,800 ಶಾಲೆಗಳಲ್ಲಿ ಇಂದಿನಿಂದ ಆನ್ಲೈನ್ ಕ್ಲಾಸ್ಗೆ ಬ್ರೇಕ್ ಬಿದ್ದಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಸಮಸ್ಯೆಗಳ ಬಗ್ಗೆ ಸಿಎಂ ಜೊತೆ ಸಚಿವ ಸುರೇಶ್ ಕುಮಾರ್ ಚರ್ಚಿಸಿದ್ರು. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ಸಿಎಂ ಸೂಚಿಸಿದ್ದು, ಸಚಿವರು ರೂಪ್ಸಾ ಸರ್ಕಾರದ ಮುಂದೆ ಇಟ್ಟಿರುವ 15 ಬೇಡಿಕೆಗಳನ್ನು ಪರಿಶೀಲಿಸಲು ಮುಂದಾಗಿದ್ದಾರೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗಬಾರದು, ನಿಮ್ಮ ಶಕ್ತಿಯನ್ನ ಮಕ್ಕಳ ಮೇಲೆ ತೋರಿಸಬೇಡಿ, ಜೊತೆಗೆ ಮಾತುಕತೆಗೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ಸರ್ಕಾರದ ಮೇಲಿರೋ ಕೋಪನ ಆ ಮಕ್ಕಳ ಮೇಲೆ ತೋರಿಸೋದು ಒಳ್ಳೇದಲ್ಲ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ನಾನು ಮತ್ತೊಂದು ಸಲ ಹೇಳ್ತೀನಿ, ಆ ರೂಪ್ಸಾದ ಪದಾಧಿಕಾರಿಗಳಿಗೆ ಬನ್ನಿ, ಮಾತಾಡಿ ಕೂತ್ಕೊಂಡು ನಾವು ಯಾವಾಗಲೂ ಕೂಡ ಸಿದ್ಧರಿದ್ದೀವಿ. ಸರ್ಕಾರವೇನೋ ಮಾತುಕತೆಗೆ ಕರೆದಿದೆ, ಆದರೆ ರೂಪ್ಸಾ ರಾಜ್ಯಾಧ್ಯಕ್ಷ ಸಚಿವರ ವಿರುದ್ಧ ರಾಂಗ್ ಆಗಿದ್ದಾರೆ. ನಮ್ಮನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದ ಸಚಿವರು ಅಂತ ಕಿಡಿಕಾರಿದ್ದಾರೆ. ನಾವು ರಿನ್ಯೂವಲ್ಗೆ ಅಪ್ಲೈ ಮಾಡಿದ್ವಿ, ಮತ್ತೆ ಈಗ ಸ್ವಾಭಾವಿಕ ಬೆಳವಣಿಗೆ ಕೂಡ ಅಪ್ಲಿಕೇಶನನ್ನು ಹಾಕಿದ್ವಿ. ಸುಮಾರು 100 ಶಾಲೆಗಳು, 600-700 ಶಾಲೆಗಳು ಸ್ವಾಭಾವಿಕ ಬೆಳವಣಿಗೆ ಅಪ್ಲಿಕೇಶನ್ ಹಾಕಿದ್ವಿ. 2 ಸಾರಿ ನಮ್ಮ ಜೊತೆ ಸಭೆ ಮಾಡಿದ್ರು. ಯಾರು ಮಾಡಿದ್ರು? ಇಲಾಖಾ ಅಧಿಕಾರಿಗಳು ಮಾಡಿದ್ರು. ಅದೇ CBSE ICSE ಮೀಟಿಂಗ್ ಕರೆದ ತಕ್ಷಣ ಇಡೀ ಇಲಾಖೆ ಮತ್ತು ಮಂತ್ರಿ ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. 1000 ಶಾಲೆ ನಾವು ಅವ್ರಿಗೆ ಲೆಕ್ಕಕ್ಕೆ ಇಲ್ದಂಗೆ ಬಿಹೇವ್ ಮಾಡ್ತಾರೆ, ಯಾಕಂದರೆ ನೀವು ಟ್ಯಾಕ್ಸ್ ಕಟ್ಟಲ್ಲ ಅಂತ. ರೂಪ್ಸಾ ಒಕ್ಕೂಟದಡಿ ಬೆಂಗಳೂರಲ್ಲಿ 1,000ಕ್ಕೂ ಹೆಚ್ಚು ಶಾಲೆಗಳಿದ್ದು 4 ಲಕ್ಷಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ವಂಚಿತರಾಗಿದ್ದಾರೆ. ಇದರಿಂದಾಗಿ ಪೋಷಕರು ಕಂಗಾಲಾಗಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಆನ್ಲೈನ್ ಕ್ಲಾಸ್ ಇಲ್ಲ ಅಂತ ಹೇಳಿ ನಮ್ಮ ಸ್ಕೂಲ್ಗಳಿಂದ ಪೇರೆಂಟ್ಸ್ಗೆ ಮೆಸೇಜ್ ಬಂದಿದ್ದು, ಆನ್ಲೈನ್ ಕ್ಲಾಸ್ ಮಾಡಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಿಂದ ಅಟ್ಲೀಸ್ಟ್ ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಕಲಿಸಿದ್ರು. ಮತ್ತೆ ಶುರು ಮಾಡೋ ಮುಂಚೆ ಯೋಚನೆ ಮಾಡ್ಬೋದು, ನಿಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂತ ಹೇಳಿಬಿಟ್ಟು ನೀವುಗಳು ಆನ್ಲೈನ್ ಕ್ಲಾಸ್ನ ಸ್ಟಾಪ್ ಮಾಡ್ತಾ ಇದ್ದೀರಾ. ಆದರೆ ಈ ದೊಡ್ಡ ಮಕ್ಕಳ ಭವಿಷ್ಯ ಏನಾಗಬೇಕು? ಸದ್ಯ ಸಚಿವರು ಹೇಳಿದಂತೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ಹಾಗೆ ಸರ್ಕಾರ ಮತ್ತು ರೂಪ್ಸಾ ಜಗಳದಲ್ಲಿ ಮಕ್ಕಳಿಗೆ ತೊಂದರೆಯಾಗ್ತಿದೆ. ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಮಕ್ಕಳಿಗೆ ಯಾಕೆ ಶಿಕ್ಷೆ ಕೊಡ್ತೀರಿ ಅಂತ ಪೋಷಕರು ಪ್ರಶ್ನೆ ಎತ್ತಿದ್ದಾರೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.
ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಯಶವಂತಪುರ ಎಪಿಎಂಸಿ ಮಾರ್ಕೆಟ್ ಬಂದ್ ಆಗಿತ್ತು. ಕೂಲಿ ಕಾರ್ಮಿಕರು ಕೆಲಸ ಮಾಡದೆ ಬೀದಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ಧಿಕ್ಕಾರ ಕೂಗಿದ್ರು. ಬೇಡಿಕೆ ಈಡೇರಿಸುವಂತೆ ಡಿಸೆಂಬರ್ 25ರವರೆಗೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಎಪಿಎಂಸಿ ಒಳಗಿರ್ತಕ್ಕಂಥ 3 ಕಾರ್ಮಿಕ ಸಂಘಟನೆಗಳು ಮತ್ತು ಇತರೆ ಬೆಂಬಲಿತ ಸಂಘಟನೆಗಳು ನಾವೆಲ್ಲ ಸೇರಿ ಇವತ್ತು ಒಂದು ಕೆಲಸವನ್ನ ನಿಲ್ಲಿಸಿ ಒಂದು ಹೋರಾಟವನ್ನ ಮಾಡಿರುವಂತದ್ದು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಪಿಎಂಸಿ ಕಾಯ್ದೆಯನ್ನ, ಭೂ ಮಸೂದೆ ಕಾಯ್ದೆಯನ್ನ, ಅಗತ್ಯ ವಸ್ತುಗಳ ಸೇವಾ ಕಾಯ್ದೆಯನ್ನ ತಿದ್ದುಪಡಿ ಮಾಡೋದ್ರ ಮೂಲಕ ಇಡೀ ದೇಶಾದ್ಯಂತ 50 ಲಕ್ಷದಿಂದ ಸುಮಾರು 70 ಲಕ್ಷ ಜನ ಕಾರ್ಮಿಕರು ಕೆಲಸವನ್ನು ಕಳ್ಕೊಳ್ತಾರೆ. ಅದಕ್ಕೋಸ್ಕರನೇ ಆ ತಿದ್ದುಪಡಿಗಳನ್ನ ವಾಪಸ್ ಪಡಿಬೇಕು ಅನ್ನೋಂಥ ಒಂದು ಒತ್ತಾಯವನ್ನ ಇವತ್ತಿನ ಈ ಸಭೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಿರ್ಮಾಪಕ ಉಮಾಪತಿ ಹತ್ಯೆಗೆ ನಟೋರಿಯಸ್ ಗ್ಯಾಂಗ್ ಸ್ಕೆಚ್ ಹಾಕಿತ್ತು ಎಂಬ ಸುದ್ದಿ ಬೆಚ್ಚಿ ಬೀಳುತ್ತದೆ. ತಮ್ಮ ಹತ್ಯೆಗೆ ಸ್ಕೆಚ್ ಹಾಕಿದ್ರು ಎಂಬ ಸುದ್ದಿ ತಿಳಿದು ಪ್ರೊಡ್ಯೂಸರ್ ಉಮಾಪತಿ ಶ್ರೀನಿವಾಸ್ ಮತ್ತು ಸಹೋದರ ದೀಪಕ್ ಗೌಡ ಸಿಸಿಬಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಮತ್ತು ಡಿಸಿಪಿ ರವಿಕುಮಾರ್ ಅವರನ್ನ ಭೇಟಿ ಮಾಡಿ ಕೇಸ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. ಈ ವೇಳೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿ ಹತ್ಯೆಗೆ ಸ್ಕೆಚ್ ಹಾಕಿದ್ರು ಎಂಬ ಸುದ್ದಿ ಬೆಚ್ಚಿ ಬೀಳಿಸಿದೆ. ಯಾಕೆ ನಮ್ಮ ಹೆಸರು ಬಂತು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹೌದು, ಇವಾಗ ಸಾಹೇಬ್ರನ್ನ ಭೇಟಿ ಮಾಡಿದ್ದೆ, DCP ಸಾಹೇಬ್ರನ್ನ ಮತ್ತು ಅಡಿಷನಲ್ ಕಮಿಷನರ್ನ ಭೇಟಿಯಾದೆ. ಸೀರಿಯಸ್ನೆಸ್ ನಾವು ಆ್ಯಕ್ಷನ್ ತೊಗೋಬೇಕು. ಸೊ ಹಾಗಾಗಿ ನನ್ನ ಕಡೆಯಿಂದ ನಾನು ಮನವಿನೂ ಕೊಟ್ಟಿದ್ದೀನಿ. ಅದು ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ನಮ್ಮ ವ್ಯವಹಾರನ ಬೇರೆ, ಅವ್ರ ವ್ಯವಹಾರನ ಬೇರೆ. ಪ್ಲಸ್ ಆ ಚೀಪ್ ಮಟ್ಟಕ್ಕೆ ಇಳಿಯೋ ಅವಶ್ಯಕತೆ ನಮಗೂ ಇಲ್ಲ. ಸೊ ಅವ್ರುಗಳ ಕಾಂಟ್ಯಾಕ್ಟ್ ಇಟ್ಕೊಳ್ಳೋ ಅವಶ್ಯಕತೆನೂ ನಮಗಿಲ್ಲ. ಇನ್ನೊಬ್ಬ ಅವನ ಎಲ್ಲೋ ಕೂತ್ಕೊಂಡು ಯಾವನೋ ಪ್ಲ್ಯಾನ್ ಮಾಡೋ ಲೆವೆಲ್ಗೂ ನಾವಿಲ್ಲ. ನಮಗೆ ಫ್ಯಾಮಿಲಿಗೆ ಟೈಮ್ ಕೊಡೋದೇ ಒಂದು ದೊಡ್ಡ ವಿಷಯ. ಅಂಥದ್ರಲ್ಲಿ ಈ ಥರದಕ್ಕೆ ಟೈಮ್ ಕೊಡೋಕ್ಕೆ ನಮ್ಮ ಹತ್ರ ಟೈಮೂ ಇಲ್ಲ. ಆ ಥರದ್ದು ಇದು ಮನೋಭಾವನೂ ನಮಗಿಲ್ಲ. ಪ್ಲಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇರೋದ್ರಿಂದ ಇದು ಮುಂಚೆನೇ ತಿಳಿದು ಬಂದು ಇವಾಗ ಸೀರಿಯಸ್ ಆ್ಯಕ್ಷನ್ ತೊಗೊಂಡಿದ್ದಾರೆ. ನೋಡ್ಬೇಕು ಇನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಇನ್ಫಾರ್ಮೇಷನ್ ಹೊರಗಡೆ ಬರುತ್ತೆ ಗೊತ್ತಿಲ್ಲ. ಇನ್ನು ಇನ್ವೆಸ್ಟಿಗೇಷನ್ ರೂಪದಲ್ಲೇ ಇದೆ. ನಮ್ಮ ಬೆಂಗಳೂರು ಮುಂದುವರೆಯುತ್ತೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಬ್ಯಾಂಕ್ನ ಠೇವಣಿದಾರರು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಹಣ ಕಳ್ಕೊಂಡ ನೂರಾರು ಠೇವಣಿದಾರರು ನೆಟ್ಟಕಲಪ್ಪ ಸರ್ಕಲ್ನ ಮೈದಾನದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಿದ್ರು. ಮುಂದಿನ ಜನವರಿ ಬಂದ್ರೆ ಅವ್ಯವಹಾರ ಕೇಸ್ ಪತ್ತೆಯಾಗಿ 1 ವರ್ಷ ಆಗುತ್ತೆ. ಇದುವರೆಗೂ ಕೇಸ್ನ ತನಿಖೆಯಲ್ಲಿ ಏನೂ ಪ್ರೋಗ್ರೆಸ್ ಆಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.